ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳಲು ಹೊರಟಿರ್ತಕ್ಕಂಥ ಕತೆ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ದುರಂತವಾಗಿರ್ತಕ್ಕಂಥ ಘಟನೆ ಅಂತಲೇ ಹೇಳಬಹುದು. 1919 ಏಪ್ರಿಲ್ 13 ಪಂಜಾಬಿನ ಅಮೃತಸರದಲ್ಲಿರುವ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು. ಭಾರತದ ಸ್ವತಂತ್ರ ಹೋರಾಟದ ಕತ್ತಲೆಯ ದಿನ. ಆ ದಿನ ಸಾವಿರಾರು ನಿರಾಯುಧ ಜನರು ಶಾಂತಿಯುತವಾಗಿ ಸೇರಿದ್ದರು. ಅವರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದರು. ಅಲ್ಲಿ ಮಹಿಳೆಯರು, ಮಕ್ಕಳು ಕೂಡ ಇದ್ದರು. ಆದರೆ ಈ ಶಾಂತ ಸಭೆಯನ್ನು ರಕ್ತಪಾತವಾಗಿ ಮಾರ್ಪಡಿಸಿದನು ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್. ಯಾವುದೇ ಎಚ್ಚರಿಕೆ ಇಲ್ಲದೆ ಅವನು ತನ್ನ ಸೈನಿಕರಿಗೆ ಗುಂಡು ಹಾರಿಸಲು ಆದೇಶಿಸಿದನು. ಒಳಹೊಕ್ಕು ದಾರಿ ಒಂದೇ ಮಾರ್ಗವಾಗಿತ್ತು. ಜನರು ಓಡಲು ಸಾಧ್ಯವಾಗಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ನೂರಾರು ಜನರ ಪ್ರಾಣ ಕಳೆದುಕೊಂಡರು. ಸಾವಿರಾರು ಜನರು ಗಾಯಗೊಂಡರು. ಈ ಕ್ರೂರ ಘಟನೆ ದೇಶವನ್ನೇ ನಡುಗಿಸಿತು. ಮಹಾನ್ ಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಗೌರವವನ್ನು ಈ ಒಂದು ದುರಂತದ ದಿಂದಾಗಿ ತಿರಸ್ಕರಿಸಿದರು. ಮಹಾತ್ಮ ಗಾಂಧೀಜಿಯವರು ದೇಶವ್ಯಾಪಿ ಹೋರಾಟಗಳನ್ನು ಮತ್ತಷ್ಟು ಬಲಪಡಿಸಿದರು. ಜಲಿಯನ್ ವಾಲಾಬಾಗ ಇದು ಕೇವಲ ಒಂದು ಸ್ಥಳವಲ್ಲ, ಇದು ಸ್ವತಂತ್ರಕ್ಕಾಗಿ ಬಲಿದಾನ ಮಾಡಿದ ಸ್ಮಾರಕ. ಇಂದೂ ಕೂಡ ಆ ಗೋಡೆಗಳು ಗುಂಡಿನ ಗುರುತುಗಳನ್ನು ಹೊತ್ತಿವೆ. ಆ ದಿನದ ನೋವನ್ನು ನೆನಪಿಸುತ್ತಿವೆ. ಈ ಘಟನೆ ನಮಗೆ ಸ್ವಾತಂತ್ರ್ಯದ ಬೆಲೆ ಎಷ್ಟು ದೊಡ್ಡದು ಎಂಬುದನ್ನು ನೆನಪಿಸುತ್ತದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.